ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಏನಪ್ಪಾ, ಏನ್ ಹಾಡು ಜೋರ ಏನೇನ ಹಾಡಕತ್ತಿದೆ? ಅಲ್ಲೆಲ್ಲ ಕೆಲಸ ಕಮ್ಮಿ, ಬರೀ ಹಾಡಿಗೆ ಮಾಡ್ಕೊಂತ ಹೋಗಿ ಹೆಂಗ್ ಕೆಲಸನ ಮಾಡ್ತೀಯ? ಹಂಗೇನಿಲ್ರಿ, ದಿನಾ ಮಾಡೋ ಕೆಲ್ಸ ನಂದು. ನಾನೇನು ಈಗ ನಿನ್ನೆ ಮೊನ್ನೆ ಮಾಡತ್ತೀನಿ, ವರ್ಷಗಟ್ಲೆನ ಆತ. ನನಗೆ ಮಾಡೋ ಕೆಲಸ ಗೊತ್ತಿಲ್ಲೇನ್ರಿ? ಏನ ಏನಾರ ಆಗ್ಬೇಕಿತ್ತೇನ್ರಿ ನಿಮ್ಗೆ ಏನಾರ ಕೆಲಸ? ಏನಿಲ್ಲ, ನೋಡಕ್ ಬಂದೆ ಹೆಂಗ್ ಮಾಡ್ತಿ ಏನ್ ಮಾಡ್ತಿ ಕೆಲಸ ಅಂತ. ವರ್ಷಗಟ್ಲೆ ಮಾಡ್ತಾ ಅಂತಿದ್ದಿ. ಯಾರಿಗ್ ಗೊತ್ತಪ್ಪ, ನಮ್ಮ ಪಾಪ ದುಡ್ಕೊಂಬರಾಗ ಆಫೀಸ್ಗೆ ಹೋಗತ್ತೆ. ಆಕಿ ಅಕ್ಕ ಮನೆಗೆ ಇರ್ತಾಳ, ನೀನು ನಿನ್ನೇಟ್ ಮಾಡಿದ್ದ ಸಾಮ್ರಾಜ್ಯ. ಇನ್ಮ್ಯಾಗ ಹಂಗಲ್ ನೋಡು. ಯಾಕಂದ್ರ ಇನ್ಮ್ಯಾಗ ನಾವೆಲ್ಲ ಅದೀವಿ, ಮನ್ ತುಂಬಾ ಮಂದಿ. ಎಲ್ಲರೂ ಒಂದ್ ಕಡೆ ಕಣ್ಣಿಟ್ಟಿರ್ತೀವಿ, ಒಂದ್ ಕಡೆ ನಿಗಾ ಇಟ್ಟಿರ್ತೀವಿ ನಿಮ್ಮ ಮೇಲೆ. ಹೆಂಗ್ ಬೇಕಂಗ್ ಮಾಡ್ರೆ ಕೇಳಂಗಿಲ್ಲ ನೋಡು. ಅಲ್ರಿ, ಹೆಂಗ್ ಬೇಕಂಗ್ ಯಾಕೆ ಮಾಡ್ತೀವ್ರಿ? ಹೆಂಗ್ ಬೇಕಂಗ್ ಮಾಡ್ಕೊಂಡಿದ್ರ ಸಾಹೇಬ್ರು ನಮ್ಮನ್ನ ಇಟ್ಕೊಂತಿದ್ರ, ಯಾವಾಗ ಒದ್ದು ಮನಿ ಬಿಟ್ಟು ಹೊರ ಹಾಕಿರ್ತಿದ್ರು. ನಾವ್ ಒಂದ್ ಮನೆಯವ್ರಂಗ ನೋಡ್ತಾರ. ನಾವು ಏನ್ ಕೆಲಸದಾರ ಅನ್ನಂಗ ಇಲ್ಲ, ನಾವು ಈ ಮನೆಯವ್ರ ಅನ್ನಂಗ ಅದೀವ್ರಿ. ಹಂಗಾಗಿ ನಮ್ಗ ಇದು ಹಂಗ ಹಿಂಗ ಹೆಂಗ್ ಬೇಕಂಗ್ ಮಾಡ್ಬೇಕು ಅನ್ನೋ ಒಂದ್ ಯಾವ್ದು ನಮ್ಗೆ ತಿಳಿಯಾಗಿಲ್ಲ. ನಮ್ಮ ಮನೆ ಕೆಲಸ ನಾವ್ ಮಾಡ್ತೀವ್ರಿ, ಅದ್ರಿಗೆ ಏನ್ ನಾವ್ ಹಂಗೆಲ್ಲ ಮಾಡಂಗಿಲ್ಲ. ನೀವಂಗೆಲ್ಲ ಅನ್ಬೇಡ್ರಿಪ್ಪ. ಸೀನೆ ಏನ್ ಮಾಡ್ತಿಲ್ಲ ಇಲ್ಲಿ? ಅದ ಯವ್ವ, ಇತ್ತ ಕಾರ್ ಹೆಂಗ್ ವರ್ಷಕತ್ತಾನ ಅಂತ ಎನ್ಕ್ವೈರಿ ಮಾಡಕ್ ಬಂದಿದ್ದೆ ನಾನು. ಹೌದಾ, ಚಲೋತ್ನಾಗೆ ನೋಡು. ಯಾಕಂದ್ರ ಈ ಮನ್ಯಾಗ ಹೇಳೋರು ಕೇಳೋರು ಯಾರಿಲ್ಲ. ಇತ್ತಿಂದ ಎಂತಿನ ಆಡಳಿತ ಭಾಳ ಇದ್ದಂಗ ಐತಿ. ಅವರೆಲ್ಲ ಇವ್ರ ಮ್ಯಾಗ ಬಿಟ್ಬಿಟ್ರಲ್ಲ, ಇವ್ರದ ದೊಡ್ಡ ಇದಾಗ್ಬಿಟ್ಟೈತಿ. ಸ್ವಲ್ಪ ಚಲೋತ್ನಾಗ ಮುಂದೆ ನಿಂತು ಮಾಡ್ಸು. ಯವ್ವ, ನಾನು ಅದನ್ನ ಹೇಳಕತ್ತೀನಿ ಈಗ. ನೋಡ್ರಿ ನನ್ನ ಮನೆ ಹಂಗ ಹಿಂಗ ಅಂತಾನ. ಇಂಥದ್ಕೇನ್ ಕಮ್ಮಿಲ್ಲ. ಇತ್ ನೀತಿನ ಹಂಗ ಮಾತಾಡ್ತಾಳ, ಇತ್ನ ಹಂಗ ಮಾತಾಡ್ತಾನ. ತಡ್ಲ ಇಲ್ಲಿ. ಬಾರಪ್ಪ ಇಲ್ಲಿ. ಏನ್ರಿ ಮರ? ಈ ಗಿಡಕ್ಕೆ ನೀರ್ ಹಾಕಿ ಎಷ್ಟು ದಿವಸ ಆತಿದಕ್ಕೆ? ಇಲ್ಲಿ ನೋಡಿ, ಬುಡ ಎಲ್ಲ ಒಣಗಿ ಅಲ್ಲಿ ನೋಡಿ ಹೆಂಗೈತಿ. ಆ ಬುಡದಾಗ ಒಟ್ಟು ಕರಕಿ ಎಲ್ಲ ತೆಗೆದು ತೆಗ್ ಮಾಡಿ ನೀರ್ ನಿಂದ್ರಂಗ್ ಮಾಡಿ ಒಟ್ಟು ಚಂದಾಗಿ ಗಿಡ ಬೆಳಕ್ ಒಂದು ಅಸ್ಪದ ಬಕ್ಕ ಬೇಡ. ಏನ್ ಮಾಡ್ತೀನಿ ನೀನು? ಮತ್ ಮಾಡಿ ನೀ ಎಲ್ಲ ಮನೆ ತಿದ್ದಂಗ ಇದೀವಿ. ಇದೇನ ನೀ ಮನೆ ತಿದ್ದಂಗ ಅಂತಂದು ನೋಡ್ಕೊಳ್ಳೋದು? ಅಯ್ಯೋ ಅಕ್ಕರ, ಅದಕ್ಕೆ ಹಂಗೆಲ್ಲ ತೆಗ್ಗು ಪಗ್ಗು ತಿಕ್ಕಂಗಿಲ್ರಿ. ಇಲ್ಲಿ ಲಾನ್ ಅಂತಂದು ಹಾಕಿರ್ತಾರಿ, ಬೆಳೆಸಿರ್ತಾರೆ. ಇದು ಹುಲ್ಲು, ಇದನ್ನ ರೊಕ್ಕ ಕೊಟ್ಟು ಹಾಕಿ ಬೆಳೆಸಿರ್ತಾರಿ. ಇದಕ್ಕೆ ತೆಗ್ ಪಗ್ ತೆಗೆದು ಇದು ಮಾಡ್ರೆ ಚಂದಾಗಿರತ್ರಿ. ಅದು ಆ ಗಿಡಕ್ಕೆ ಕಟ್ ಮಾಡ್ತಾರೆ, ಇದನ್ನ ಕಟ್ ಮಾಡೋರು ಬರ್ತಾರೆ. ಬೇರೆ ಹುಲ್ ಕಟ್ ಮಾಡೋರು, ಗಿಡ ಕಟ್ ಮಾಡೋರು, ಅದೆಲ್ಲ ನೀರು ಅದಕ್ಕೆ ಹಂಗ ಬಿಡ್ಬೇಕ್ರಿ. ಪೈಪ್ ಹಚ್ಚಿ ಈಗೆಲ್ಲ ಹುಲಿ ಬಿಡ್ತೀವಲ್ಲ, ಕೊಂಚ ಬಡಿ ಬಿಡ್ಬೇಕು. ಅದೆಲ್ಲ ತಾನೇ ಇದಾಗತ್ರಿ. ಹಿಂಗೆಲ್ಲ ತೆಗ್ ಪಗ್ ತೆಗೆದ್ರೆ ಅಸಹ್ಯ ಆಗತ್ರಿ. ಹಂಗೆಲ್ಲ ತೆಗಿಯಂಗಿಲ್ರಿ ಇದು. ನೋಡ್ರಿ, ಈ ಮುದಿ ಅಂತ ಹೇಳ್ತಿದ್ದಿತ್ತು. ನಾ ಹೇಳೋದಕ್ಕೆಲ್ಲ ಎದ್ರ ಜವಾಬ್ ಕೊಡ್ತಾನ, ನಾವ್ ಹೇಳದ್ ಮಾಡ್ಲಾರ್ದಂಗ. ಅಂದ್ರೆ ನಾವು ಹಳ್ಳಿ ಮುಕ್ಕ ಹುಳ್ಳಿ ಸಾರು ರಾಗಿ ಮುದ್ದಿ ಇದು ತಿಂದು ಬದುಕರು. ಇವಕ್ಕೇನ್ ಗೊತ್ತು ಮುದ್ದಿ ಇದ್ದಂಗಿರೋ ತಲೆ, ಇವಕ್ಕೆ ಏನ್ ಬುದ್ದಿಲ್ಲ. ಅವ್ ತಲೆ ಓಟು ಬರೀ ಲದ್ದಿ ತುಂಬ್ಕೊಂಡವು ಅಂತೇಳಿ ನಮಗ್ ಹೇಳಕತ್ತಾನಿತ್ತ. ನೋಡ್ದೆನ್ಲಾ ಎಷ್ಟಿದ್ದಾನೆ ಅವನು. ಗಿಡಕ್ಕೆ ಬೇರಿಗೆ ತೆಗಿಲಿಲ್ಲ ಅಂದ್ರೆ ಹಂಗ ಹೋಗವಂತ ನೀರು ಇದನ್ನ ಹುಲ್ಲು ಬೆಳೆಸ್ತಾರಂತ ರೊಕ್ಕ ಕೊಟ್ಟು. ಎಲ್ಲರ ಐತೆ ಇದು ಹುಲ್ಲು ಬೆಳೆಸೋದು. ಹುಲ್ಲು ಕಿತ್ಕಿ ತೆಗಿತಾರ. ಇದು ನೋಟು, ಇದು ಹುಲ್ಲು ಎಷ್ಟಕೊಂದ ಬೆಳಗೈತಿ. ಕುರ್ಚಿಗೆ ತಗೊಂಡು ಕುಂತ್ಕೊಂಡು ಕೆದರಿ ತೆಗಿಯೋದ್ಬಿಟ್ಟು ಮೈ ಉಳ್ಸಕ ಹುಲ್ಲು ಬೆಳೆಸ್ಬೇಕು. ಇದನ್ನ ಹುಲ್ಲು ಅಂತ ಹೇಳ್ತಾನ. ಎಷ್ಟಿದ್ದಾನೈತ? ಅಯ್ಯೋ ಇಲ್ರಿ ಅಕ್ಕರ, ಬೇಕಿರ್ ಹೋಗಿ ಒಳಗ ಅಕ್ಕರ್ನ ಕೇಳ್ರಿ. ಇದನ್ನ ಹಾಕ್ತಾರಿ ಇಲ್ಲಿ ಸಿಟೆ ಹಿಂಗಾರಿ ಚಂದಾಗಿ ಮನಿ ಮುಂದೆ ಹಚ್ಚ ಕಾಣ್ಲಿ ಅಂತೇಳಿ ಹುಲ್ಲು ಹಾಕ್ಸೋದು ಹಿಂಗೆಲ್ಲ. ಇದು ಶೋ ಗಿಡ ಇಂಥವೆಲ್ಲ ಇರ್ತಾವ್ರಿ. ನಿಮಗ್ ಗೊತ್ತಿರ್ಬೇಕ್ರಿ, ಅಕ್ಕರ್ನ ಕೇಳ್ರಿ, ಹೇಳ್ತಾರ ನೋಡ್ರಿ. ಏನ ನೀ ಹೇಳ್ತೀರಿ, ನಾವು ನಂಬಕ್ ಕೇಳ್ತೀನಿ. ನಾನೇನ್ ಬಿಡಂಗಲ್ಲ. ನೀನೇನಾರ ಮತ್ ಮೈ ಹೊಸಕ ಈ ಹುಲ್ಲು ಅಷ್ಟು ಕುತ್ಕೊಂಡು ಕಿತ್ಬೇಕಲ್ಲ ಅಂತೇಳಿ ಸುಳ್ಳಾಗ ತಗಲು ಏನಾರ ಹೇಳಿದ್ರ ನಮ್ಗೆ ಗೊತ್ತಾಗಲ್ಲ. ಕೇಳ್ತೀನಿ. ಹಂಗೇನಾರ ಇಲ್ಲ ಅಂದ್ರೆ ನಿನ್ನ ನಿಲ್ಲೋಡ ಬಿಸಿಲನ್ನೆಲ್ಲ ಕೂಳನ್ನೆಲ್ಲ ನೀರನ್ನೆಲ್ಲ ಕುರ್ಚಿಗೆ ಕೊಟ್ಟು ಕೆತ್ತ ಕಸ್ತೀನಿ ನೋಡ ಮತ್ತೆ. ಆತ್ರಿ ಅಕ್ಕರ್, ಹೋಗ್ಬರ್ರಿ. ಅಲ್ಲೋ ಮುದಿಯ, ತಡಿ ಇಲ್ಲಿ. ಅಲ್ಲ, ನೀನು ನಮ್ಮ ಮನ್ಯಾಗ ಇಲ್ಲಿ ದುಡ್ಕೊಂಡು ಕೆರ್ಕೊಂಡು ತಿರ್ಕೊಂಡು ತಿನ್ನಾವ್ ನೀನು. ನಿನ್ನ ಕೊಳ್ಳಾಗಿ ನೀ ಬಂಗಾರದು ಅದು ಇತೋ ದಪ್ಪ ಐತಿ. ಅಲ್ಲ ಮತ್ತೆ ಇಲ್ಲಿ ಏನಾರ ಕಳುಗಳು ಮಾಡಿ ಅನ್ಲಿ ಮತ್ತೆ. ಅಯ್ಯೋ, ತಪ್ಪು ತಿಳ್ಕೊಂಡ್ರಿ ನೀವು. ಇದು ನನ್ನ ಮಗಳು ಅದ್ ಯಾರ ಜಾತ್ರೆಗೆ ಹೋಗಿದ್ಲಂತ್ರಿ. ನೋಡಕ ಚಂದ ಇತ್ತು. ನಮ್ಮ ಅಪ್ಪನ ಕೊಳ್ಳಾಗ ಏನಿಲ್ಲ ಹಾಕೋಲ್ತಕ್ಕ ಅಂತ ಹೇಳ್ರಿ. ಪಾಸಿದ್ರಿ ಇದು. ನಮ್ಮಂತವ್ರಿಗೆಲ್ಲ ಬಂಗಾರ ಹಾಕೊಳ್ಳೋ ಹೋಗಿ ಎಲ್ಲಿಂದ್ರ ಐತ್ರಿ. ದುಡ್ದದ್ದು ಬರೀ ನನ್ನ ಮಗಳಿಗೆ ಅದಕ್ಕೆ ಇದಕ್ಕೆ ಕಳ್ಸ್ನಿ. ಏನಿಲ್ಲ, ಪಾಸಿದ್ರಿ ಇದು, ಪಾಸಿದ್. ಹೌದಾ? ಪವಿತ್ರ, ಪವಿತ್ರ, ಏನ್ ಬೇಕಿತ್ತು? ಚಿನ್ಮಯ್ಯ ನಮ್ಮ ಮಕ್ಕೊಂಡಾನ? ಹ್ಞೂನ್ರಿ, ಇವತ್ತು ಸಂಡೇ ಅಲ್ಲ, ಅದಕ್ಕೆ ಎಷ್ಟೊತ್ತರ ಮಕ್ಕೋಲೆ ಅಂತಂದು ಎಬ್ಸಕ್ ಹೋಗಿಲ್ಲ. ಎಬ್ಸಿದ್ರೆ ಇವತ್ತು ನಾನು ಅಕ್ಕಿ ಕೈಯಾಗ ಉಳಿಯೋದುಂಟ. ದಿನಾನು ಮಂಗಳಾರತಿ ಮಾಡಿ ಎದ್ದಾಳ್ತಾವ ನನಗೆ. ಇವತ್ತು ಮಾತ್ರ ನನ್ನ ಆಕಿನ ಮುಟ್ಟಕ್ಕೆ ಹೋಗಲ್ಲ. ಎಷ್ಟೊತ್ತಿಗೆ ಎದ್ದೇಳಿ. ಸರಿ, ನಾನು ಆಫೀಸ್ಗೆ ಹೋಗಿ ಬರ್ತೇನೆ ಹಂಗಿದ್ರೆ. ಅಲ್ಲ ರೀ, ಇವತ್ತು ಸಂಡೇ ಅಲ್ಲನ? ಇವತ್ತು ಯಾಕೆ ಆಫೀಸ್ ತಲೆ ಕೆಡಿಸ್ಕೋತೀರಿ? ಇವತ್ತೊಂದು ದಿವಸ ಮನೆಯಾಗ ಇರಲ್ಲ ಆರಾಮಾಗಿ. ಇಲ್ಲ ಮರ್ಯ, ನನಗೂ ಇವತ್ತು ಇರ್ಬೇಕು ಮನ್ಯಾಗ. ಅತ್ತಿ ಎಲ್ಲ ಅದರ ಒಟ್ಟು ಚಂದಾಗಿ ನಕ್ಕೊಂತ ಕುಂದ್ರಬೇಕು, ಮಾತಾಡ್ಬೇಕು, ಏನೈತೆ ಅಂತ ಕೇಳ್ಬೇಕು ಅವ್ರನ್ನ. ಎಲ್ಲ ಹಿಂದೆ ನೆನಪು ಅವು ಒಟ್ಟು ನಕ್ಕೊಂತ ಮಾತಾಡ್ಬೇಕಂತ ಅನ್ಕೊಂಡಿನಿ. ಏನ್ ಮಾಡ್ಲಿ, ಕೆಲಸ ಅಂದ್ರೆ ಕೆಲಸ ಬಿಡೋಕಿಲ್ಲ. ಒಂಚೂರು ಆದಷ್ಟು ಇವತ್ತು ಜಲ್ದಿ ಬರೋಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಇದು ನಿನ್ಗೆ ಒಂದು ಪೇಪರ್ಸ್ ಕೊಟ್ಟಿದ್ದು ನೋಡಿ, ನಿನ್ ಕೈಯಾಗ ಒಂದಿಷ್ಟು ಇಂಪಾರ್ಟೆಂಟ್ ಇವು ತೆಗೆದಿಡ ಅಂತೇಳಿ ಇಟ್ಟಿ ಅವನ ಎಲ್ಲಿಟ್ಟಿ? ಹೌದೌದು, ಅದಾವು ಟೀಚರಿಗೆ ಇಟ್ಟೀನಿ. ಸ್ವಲ್ಪ ತೊಗೊಂಬರ್ತೀಯ ಅವನ? ಸರಿ, ತೊಗೊಂಬರ್ತೀನಿ ತಗೋರಿ. ಇಲ್ಲಿ ಎಲ್ಲ ಇಟ್ಟಿದ್ನಲ್ಲ, ಎಲ್ಲಿಟ್ಟಿನೇನ? ವಾ ದೇವ್ರೆ, ಬೇಕಂತ ಸಿಗಂಗಿಲ್ಲ. ಇವ್ರ ಕೂಟ ನಾನು ಬೈಸ್ಕೋಬೇಕು. ಪವಿತ್ರ, ಪವಿತ್ರ ಎಲ್ಲದೆಯಾ? ಕುಬೇರನ್ ಖಜಾನ್ಯಾಗ ಇಟ್ಟಿರ್ತೈತನಿಲ್ಲ. ಏಟ್ ಹಾಕೊಂಡು ಐತಲ್ಲ ಇವ್ರ ಮನ್ಯಾಗ. ಚಿಕ್ಕಮ್ಮರ, ಏನು ಇಲ್ಲಿ ಹುಡುಕ ಬಂದಿರಿ? ನಾನು ಅಲ್ಲಿ ಬರ್ತಿದ್ನಲ್ಲ, ಅದು ಕೊನೆಗೆಲ್ಲ ನೋಡಿದ್ನವ, ಕಾಣಲಿಲ್ಲ. ಈ ಬಾಗ್ಲ ತೆಗೆದಿತ್ತಿದ್ದು. ಇಲ್ಲಿ ಇದೇನ ಬಾತ್ರೂಮ್ ಮಾಡಿದಂತೀಯಲ್ಲ, ಅದಾನ ಅಂತ ಹಂಗ ಒಳಗೆ ಬಂದ್ಬಿಟ್ಟೆ. ಇದು 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 ಇದಾರೆ.
ಇದು ಟಿಜಿ ಇದು ಇಡಂತದ ಒಂದು ರೂಮ್ ಇಲ್ಲಿ ನಾವು ಮಾಡ್ಸೀವ್ರಿ ಸೀಕ್ರೆಟ್ ರೂಮ್ ಅಂತೇಳಿ. ಇಲ್ಲಿ ಯಾರು ಬರಂಗಿಲ್ರಿ, ನಮ್ಮ ಮನೆಯವ್ರನ್ನ ಬಿಟ್ಟೆ. ಹೌದನವ, ನನಗೆ ಗೊತ್ತಾಗಲಿಲ್ಲವ, ಹಂಗ ದಡಗಂತ ಬಂದ್ಬಿಟ್ಟೆ. ಇಲ್ಲಿ ಬಿಡ್ರಿ, ಈಗ ನೀವು ನಮ್ಮ ಮನೆಯವರಲ್ಲ, ಏನಾಯ್ತು ತಗೋರಿ. ಇದು ಬಂಗಾರ ಇವು ಬೆಳ್ಳಿ ಎಲ್ಲ ನಿಮ್ಮವನ? ಏನು ಮತ್ತೆ ಯಾರು ಅಡ ಪಡ ಇಟ್ಕೊಂಡು ಅಂತಾರಲ್ಲ ಹಂಗೆ ಇಟ್ಕೊಂಡ್ರನ? ಇಲ್ರಿಪ್ಪ, ಎಲ್ಲ ಇವ್ರ ನಿಮ್ಮ ಹಳೆಯನ ತಗೊಂಡಾರ. ಅಂದ್ರೆ ಅವರು ಬಿಸ್ನೆಸ್ ಇದ್ರೊಳಗೆ ಈಗ ಅದು ಇದು ಅಂತ ಹೋಗಿರ್ತಾರಲ್ರಿ, ರೊಕ್ಕ ಏನಾರಾದ್ರೂ ಒಂದೊಂದ್ಸಲ ಲಾಸ್ ಆಗ್ತಿರ್ತೈತಿ, ಒಂದೊಂದ್ಸಲ ಯಾರ್ದ ಮೇಲೆ ಮೋಸ ಆಗ್ತಿರ್ತೈತಿ. ಅದೆಲ್ಲ ಯಾಕೆ ಸುಮ್ಮನೆ ಕಿರಿಕಿರಿ ಅಂತ ಅದನ್ನ ಬಂಗಾರ ಬೆಳ್ಳಿ ಮ್ಯಾಗ ಇನ್ವೆಸ್ಟ್ ಮಾಡಿ ಇವರು ಇಡ್ತಾರೆ. ಅದು ನಾಳೆ ಇವತ್ತರ ಒಂದ್ ದಿವಸ ಇದು ಮತ್ತೆ ವಾಪಸ್ ಯೂಸ್ ಆಗುತ್ತೆ. ಅದ ಮಂದಿ ಮ್ಯಾಗ ಯಾರ್ದ ಮ್ಯಾಗ ಸುರಿದ್ರ ಅವ್ರು ಒಂದೊಂದ್ಸಲ ಮೋಸ ಮಾಡಿ ಇಲ್ಲ ಹೋದ್ರ ಏನಾರಾದ್ರ ಅವೆಲ್ಲ ನಂಬಿಕೆ ಇರಲ್ಲ ನೋಡ್ರಿ. ಹಂಗಾಗಿ ಇವ್ರದ್ದು ಇದೊಂದು ಪ್ಲಾನ್. ಹೌದಾ, ಇದು ಭಾಳ ಚಲೋ ಬಿಡವಾ. ಸರಿ ಆಯ್ತು, ನಾವು ತಗೋ. ಯವ್ವ 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 ಯವ್ವ, ಏನು ಬಂಗಾರ ಏನು ಬೆಳ್ಳಿ. ನಾನು ಕನಸ್ನ್ಯಾಗೂ ಈ ನಮ್ನಿ ಕನಸ್ಕೊಂಡಿಲ್ಲ. ಅಲ್ಲ ಕನಸು ಬತ್ತ ಕೋಲಿ ಈ ನಮ್ನಿ. ಅಯ್ಯೋ, ಕುಬೇರನಂತೆಲ್ಲ ಇರುತ್ತಾನ ಬಿಡವ ಈ ನಮ್ನಿ ಖಜಾನಿ, ಇವ್ರಂತಲೇ ಐತಿ. ಯವ್ವ 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 ಯವ್ವ, ಏನು ಬಂಗಾರ ಏನು ಬೆಳ್ಳಿ ಏನು ಮನಿ. ಹಾ ಇಲ್ಲೈತ್ ನೋಡಿ. ಎಷ್ಟೊತ್ತು ಹುಡುಕಿದೆ, ಇವರೆಲ್ಲಿ ಬೈತಾರೆ ಇಷ್ಟೊತ್ತು ಮಾಡಿದೆ ಅಂತೇಳಿ. ಇಡ್ರಿ, ಇದ ಹೌದಿಲ್ಲ? ಇದೆ, ಸರಿ ನಾ ಹೋಗ್ಬರ್ತೀನಿ ಆಫೀಸಿಗೆ. ಚೆನ್ನಮಜ್ಜಿ ಎಲ್ಲದರ ಕಾಣಲ್ರಲ್ಲ. ಚೆನ್ನಮಜ್ಜಿ, ಬರ್ರಿ ಅವರ. ಏನಾರ ಚಾ ಮಾಡ್ಕೊಡ್ಲೇನ್ರಿ? ಏನ್ ಬೇಕಿತ್ತು? ಚೆನ್ನಮಜ್ಜಿ, ಚೆನ್ನಮಜ್ಜಿ, ಯಾಕೆ ಸಪ್ಪಗದಿಯಲ್ಲ? ಆರಾಮಿಲ್ಲನ? ಅಡಿಗೆ ಮಾಡಾಕ ಜಾಸ್ತಿ ದಿನ ಆಗ್ಯಾರಲ್ಲ, ಏನಾರ ಸ್ವಲ್ಪ ಸುಸ್ತು ಹಂಗಾಯ್ತಾನೆ. ನೀನು ಬ್ಯಾಡ ಹೋಗು, ಇವತ್ತು ಅಡಿಗೆ ಮಾಡೋ ಸ್ವಲ್ಪ ರೆಸ್ಟ್ ತಗೋ, ನಾ ಮಾಡ್ತೀನಿ. ಹೋಗು, ಆರಾಮಿಲ್ಲ ಅಂದ್ರೆ ತೋರ್ಸ್ಕೊಂಬರಕ್ಕೆ ಹೋಗ್ತೀಯ? ಇವ್ರನ್ನ ಕಳಿಸ್ಲಾ? ಅಯ್ಯ ಅಮ್ಮರ, ನನಗೇನಾಗೈತ್ರಿ ದಾಡಿ? ನಾ ಆರಾಮದೇನ್ರಿ, ಏನಾಗಿಲ್ಲ. ಯಾ ಸುಸ್ತಿಲ್ಲ, ಯಾ ಮಣ್ಣು ಮಸಿ ಇಲ್ಲ. ನನಗೇನಾಗೈತ್ರಿ? ಇಷ್ಟು ಕೆಲಸ ನಾನೇನು ದಿನ ಮಾಡ್ತೀನಿಲ್ಲ, ಏನು ನನಗೇನು ದೊಡ್ಡ ವಜ್ಜಲ್ಲ. ಏನಾಗಿಲ್ಲ ಬಿಡ್ರಿ, ನನಗೇನಾಗಿಲ್ಲ. ಚೆನ್ನಮ್ಮಜ್ಜಿ, ನಾನು ಇವತ್ತು ನಿನ್ನೆ ನೋಡಾಕತ್ತಿಲ್ಲ. ನಿನ್ನ ಎಷ್ಟು ವರ್ಷ ಆಯ್ತು ನಾನು ನಿನ್ನ ನೋಡಾಕತ್ತೀನಿ. ಯಾವತ್ತೂ ಇಲ್ಲದ ಮಕ್ಕದಾಗ ಇವತ್ತು ಯಾಕೋ ಒಂಥರ ಕಾಣಕತ್ತಿದ್ದಿ. ಇಲ್ಲ ನಿನಗೆ ಯಾಕೆ ಆರಾಮಿದ್ದಂಗಿಲ್ಲ, ಇಲ್ಲಾಂದ್ರೆ ಮನಸ್ಸಿಗೆ ಏನೋ ಬೇಜಾರು ಮಾಡ್ಕೊಂಡು. ಕರೆ ಹೇಳು, ಯಾಕೆ ನೀಗ ಹಿಂಗದಿ ಸಪ್ಪಗದಿ ಹೇಳು ನಂಗೆ. ಅಮ್ಮರ, ನಾನು ಹಿಂಗೆ ಅಂತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ನಾನು ನಿಮ್ಮ ಮನ್ಯಾಗ ಕೆಲಸ ಮಾಡಕತ್ತಿ ಭಾಳ ವರ್ಷ ಆಯ್ತು. ನಾನು ನನ್ನ ಗಂಡ ನನ್ನ ಮಗಳು ನಿಮ್ಮ ಕೈಗೆ ಬೆಳೆದು ಮದುವೆ ಮಾಡ್ಕೊಂಡು ಹೋಗೈತಿ. ಅವತ್ತಿಂತ್ರ ಇವತ್ತಿನವರೆಗೂ ನನಗೆ ನೀವ ಮಗಳಾಗಿರಿ. ಅದು ನನ್ನ ಮೊಮ್ಮಗಳು. ನನಗೆ ಬೇರೆ ಪ್ರಪಂಚ ಇಲ್ಲ, ನೀವ ನನ್ನ ಪ್ರಪಂಚ ಅಂತ ನಾನು ನನ್ನ ಗಂಡ ಅಂದ್ಕೊಂಡಿವ್ರಿ. ಆದ್ರೆ ನನಗೆ ಈಗೀಗ ಇದು ನನ್ನ ಮನೆ ಅಲ್ಲ, ನಮ್ದೆಲ್ಲ ಅನ್ನೋ ಒಂದು ಭಾವನೆ ಬರಕತ್ತೈತ್ರಿ. ಮೊದಲು ಹಿಂಗೆ ಅನಿಸ್ತಿದ್ದಿಲ್ರಿ. ಇದು ನೀವು ನಮ್ಗೆ ಅಮ್ಮರು ಅಲ್ಲ, ನಾನು ನಿಮ್ಮ ಮನೆ ಕೆಲಸ ಮಾಡಕತ್ತಿಲ್ಲ, ಇದು ನಮ್ದ ಮನೆ ಅನ್ನಂಗೆ ಅನಿಸ್ತಿತ್ತು. ಆದ್ರೆ ಇವತ್ತು ಯಾಕೋ ನನಗೆ ಬೇರೆನೇ ಅನ್ಸತ್ತೈತ್ರಿ. ಯಾಕ ಚೆನ್ನಮ್ಮಜ್ಜಿ, ಯಾಕೆ ಇಷ್ಟು ಬೇಸರ ಮಾಡ್ಕೊಂಡು? ಏನಾತ? ಅಲ್ಲ ನನ್ನ ಮುಂದೆ ಹೇಳ್ಕೊಳಲ್ಲ, ಎದಕ್ಕೆ ಎದ್ರ ಸಲುವಾಗಿ ಹಿಂಗೆ ನಿಮ್ಮ ಮನಸ್ಸಿಗೆ ಬೇಸರ ಆಗೈತಿ? ಅದ ರೀ ಅಮ್ಮರ, ಅದ ನಿಮ್ಮ ಮನೆ ಬಂದಾರಲ್ರಿ ಅಪ್ಪರ ಅತ್ತೆಯರ, ಅವರು ನಡವಳಿಕೆ, ಅವ್ರ ರೀತಿ, ಅವ್ರ ಮಕ್ಕಳು ಮಾಡೋದು ಯಾಕೆ ಸರಿ ಅನ್ನಿಸಲ್ತ್ರಿ. ಬರೀ ಕೊಂಕು ಮಾತಾಡ್ತಾರ್ರಿ, ಬರೀ ಚುಚ್ಚು ಮಾತಾಡ್ತಾರ. ಏನು ಮಾಡಿದ್ರು ಮಾಡು, ಅದು ಮಾಡಿಲ್ಲ ಇದು ಮಾಡಿಲ್ಲ, ಅದು ಸರಿಗಿಲ್ಲ ಇದು ಸರಿಗಿಲ್ಲ, ಅದು ಹಿಂಗೆ ಮಾಡ್ತಿ ಇದು ಹಿಂಗೆ ಮಾಡ್ತಿ ಅಂತ ಹಂಗೆ ಅಂತಂದು ಬರೀ ಒಟ ನನಗಂತಾರೆ. ಆಮೇಲೆ ನನ್ನ ಗಂಡ ಅಲ್ಲಿ ದಿನ ಕೆಲಸ ಮಾಡ್ತಾನಲ್ರಿ, ಅತ್ತೇನು ಯಾವತ್ತರ ಕುಂದಿರ್ತಾನೆ ಒಂದು ನಿಮಿಷ ಅಂದ್ರೆ. ಹೋಗಿ ಅಲ್ಲಿ ನೀನು ಹಿಂಗೆ ಮಾಡಲ್ಲ, ಅದ್ಯಾಕೆ ಮಾಡ್ತಿ ಇದ್ಯಾಕೆ ಮಾಡ್ತಿ, ಇಲ್ಯಾಕೆ ಹಿಂಗಿಟ್ಟಿ ಅಲ್ಯಾಕೆ ಹಿಂಗಿಟ್ಟಿ, ಇನ್ಮ್ಯಾಗ ನಾವು ಏನೋ ನೀ ಕೇಳ್ಕೊಂಡು ಬಿದ್ದಿರ್ಬೇಕು, ಮನ್ಯಾಗ ಅಂಥವ್ರು ನೀವು ಇಂಥವ್ರು ನೀವು ಹಂಗೆ ಹಿಂಗೆ ಬಾಯಿ ಬಂದಂಗೆ ಮಾತಾಡ್ತಾರ್ರಿ. ಅಲ್ಲ ಹಂಗೆ ನಾವು ಏನು ಮಾಡಿದ್ರು ನನಗೇನು ಬಿಡ್ರಿ ಹೋಗ್ಲಿ, ನಾವೇನೋ ಎಷ್ಟೊತ್ತಿದ್ರು ದುಡ್ಕೊಂಡು ತಿನ್ನಕ್ಕೆ ಬಂದೀವಿ, ನಮಗೊಂದು ಮಾತು ಬೈಲಿ ಏನೋ ಮಾಡಲಿ. ಆದರೆ ನನಗಿದು ಎಲ್ಲೋ ಒಂದು ಕಡೆ ಈ ಮನೆ ನೆಮ್ಮದಿ, ಈ ಮನೆ ಸಂಸಾರಕ್ಕೆ ಎಲ್ಲರ ಹೊರತು ಬೀಳುತ್ತಾ ಅಥವಾ ನೆಮ್ಮದಿ ಕೆಡುತ್ತಾ, ಎಲ್ಲಿ ಇವ್ರ ಕೆಟ್ಟ ದೃಷ್ಟಿ ನಿಮ್ಮ ಗಂಡ ಹೆಂಡತಿ ಮಗುವಿನ ಬೀಳುತ್ತಾ, ನನಗೆ ಯಾಕೋ ಒಂಥರ ಸಂಕಟ ಆಕತೈತ್ರಿ ಅಮ್ಮರ. ಅಯ್ಯೋ ಚಿನ್ನಮ್ಮಜ್ಜಿ, ಅವ್ರ ಸ್ವಭಾವನೇ ಹಂಗೆ. ಹಳ್ಳಿ ಊರಲ್ಲ, ಹಳ್ಳಿ ವಾತಾವರಣ, ಹಳ್ಳಿಗೆಲ್ಲ ಇವೆಲ್ಲ ಮಾತಾಡೋದು ಹಿಂಗೆಲ್ಲ ಕೊಂಕು ಮಾತಾಡೋದು ಸರ್ವೇ ಸಾಮಾನ್ಯ ಅಲ್ಲನ. ಅಯ್ಯೋ ದೇವ್ರಿ, ನನ್ನ ಮದುವೆಗೆ ಎಷ್ಟು ಒಂಥರ ನನಗೆ ಫಸ್ಟ್ ಇವ್ರ ಗುಣ ಸ್ವಭಾವ ಗೊತ್ತಿದ್ದಿಲ್ಲಲ್ಲ. ಬಂದು ಇವ್ರಿಗೂ ಎಷ್ಟಾಗಲಿ ಮಗಳು ಇದು ಇದ್ಲಲ್ಲ, ನಮ್ಮ ತಮ್ಮನ ಮಗಗೆ ನನ್ನ ಮಗಳನ್ನ ಕೊಡ್ಬೇಕಂತ ಮಾಡಿದ್ದೆ, ನೀನು ಗಂಟು ಬಿದ್ದಿ ನೀನು ಮದುವೆ ಮಾಡ್ಕೊಂಡೆ ಅಂತ ಹೆಂಗೆ ಮಾತಾಡ್ತಿದ್ರು ಗೊತ್ತಾ. ಕಣ್ಣಾಗ ನೀರು ಬಂದು ದಿನ ಹೇಳ್ತಿದ್ದೆ ಗೊತ್ತಾ. ಆಮೇಲೆ ಅವ್ರ ಸ್ವಭಾವ ಹಿಂಗೆ ಅಂತ ಗೊತ್ತಾಯ್ತಲ್ಲ, ಈಗ ನಮಗೇನು ಅನ್ಸಂಗಿಲ್ಲ. ಈಗ ಅವ್ರಂದ್ರೆ ತಮಾಷೆಗೆ ತಗೋತೀನಿ ನಾನು, ಯಾಕಂದ್ರೆ ಅವ್ರು ಮಾತಾಡೋದಾಟಿನಿ ಹಂಗೆ ಅವ್ರು ಯಾವಾಗಲೂ ಹಾಗೆ ಸ್ವಲ್ಪ ಚುಚ್ಚು ಮಾತಾಡ್ದಂಗೆ ಅನಿಸ್ತಿರ್ತಾವೆ. ಆದ್ರೆ ಹಂಗಿಲ್ಲ ಅವರು, ನಿನಗೆ ಹಂಗೆ ಅನ್ಸಿರ್ತೈತೆ. ನೀನು ಮೊದಲೇ ಸಲ ಅಲ್ಲ, ಬರ್ತಾ ನಿನಗೂ ಅದೆಲ್ಲ ಅವ್ರ ಗುಣ ಎಲ್ಲ ಅರ್ಥ ಆಗುತ್ತಲ್ಲ, ನಿನ್ಗೆ ಅಭ್ಯಾಸ ಆಗುತ್ತೆ. ಇಲ್ಲ ಅಮ್ಮವ್ರೆ, ಅಲ್ರಿ ನಾನು ವಯಸ್ಸು ಇಷ್ಟು ಕಳೆದಿನಂದ್ರೆ ನನಗೆ ಅನುಭವ ಅಂತೂ ನನಗೆ ಜಗ್ಗಿನ ಆಗ್ಯಾವ ಜೀವನದಾಗ. ನನ್ನ ಅನುಭವದ ಪ್ರಕಾರ ಇವ್ರು ಮಾತಾಡೋದು ಇವ್ರು ನಡ್ಕೊಳ್ಳೋದು ಯಾಕೆ ಸರಿ ಇಲ್ಲ. ನಿಮಗಷ್ಟು ಅರ್ಥ ಆಗೋಲ್ತು, ನಿಮಗೆ ಅನುಭವ ಕಮ್ಮಿ. ನಿಮ್ಮ ಇಂಥವ್ರು ನೋಡಿಲ್ಲ, ನಾನು ಹಳ್ಳ್ಯಾಗ ಬೆಳೆದು ಹಳ್ಳ್ಯಾಗ ಜೀವನ ಮಾಡಿ ಬಂದೀನಿ. ನನಗೆ ಯಾರು ಹೆಂಗೆ ಅನ್ಸೋಬೋ ನನಗೆ ಅಷ್ಟು ಅರ್ಥ ಆಗ್ಲಾರ್ದಂಗೆ ಇಷ್ಟು ಮುದಿಕೆ ಆಗಿಲ್ಲ ನಾನು. ನನಗೆ ಯಾಕೋ ಇದು ಬೇಸ್ ಅನ್ಸೋಲ್ತ್ರಿ ಅಮ್ಮರ.
ನಮ್ದು ಹೋಗ್ಲಿ ಒತ್ತಟಕ್ಕೆ ಯಾವತ್ತಾದ್ರೂ ನಮ್ಮನ್ನ ಒದ್ದು ಹಾಕಿದ್ರು ನಾವು ಹೋಗರೆ. ಆದ್ರೆ ನಿಮ್ಗೆ ನಿಮ್ಮ ಕುಟುಂಬಕ್ಕೆ ಏನೂ ಆಗ್ಬಾರ್ದಂತಂದು ನಾನು ದೇವ್ರಂತೆ ಬಿಡ್ಕೋತೀನಿ. ಅದಕ್ಕೆ ಯಾವುದಕ್ಕೂ ನೀವು ಅತಿ ಸಲಿಗೆ ಕೊಡಬೇಡ್ರಿ. ಸಲಿಗೆ ಅಂದ್ರೇನು, ಯಾವುದೂ ಅತಿ ನೀವು ಹಚ್ಕೊಂಡು ನಮ್ಮವರು ಅಂತ ಅವರಿಗೆ ಬಹಳ ಆತ್ಮೀಯವಾಗಿ ಹಚ್ಕೊಂಡಾತು ಅಥವಾ ಪ್ರೀತಿಲಿಂತ್ರ ಅಥವಾ ಸ್ವತಂತ್ರವಾಗಿ ನಾ ಹೇಳೋದು ಅರ್ಥ ಆಗತ್ತೆ ನಿಮ್ಗೆ. ನಾ ಯಾಕೆ ಹೇಳಾಕ್ತೀನಿ ಅಂದ್ರೆ, ಎಷ್ಟು ಅಷ್ಟೇ ಇಡ್ರಿ. ಸಂಬಂಧಿಕರಾಗಿರೋ ಅಷ್ಟೇ ಇಟ್ಕೋರಿ. ಅತಿ ಮನೆಯವ್ರ ಥರ ಅವ್ರನ್ನ ತಲೆ ಮೇಲೆ ಕೂಡಿಸ್ಕೋಬೇಡ್ರಿ. ನಾ ಒಂದು ಹೇಳೋಕೆ ಕಿವಿ ಮಾತು ಭಾಳ ಹೆಚ್ಚಾಗಿರ್ಕಿರ್ಲಿ. ಮಗಳೈತಿ ಸಣ್ಣ ದಿನ, ನಿಮ್ಮ ಮನೆಯವರು ನೀವು ಚೆನ್ನದಿರಿ ನೋಡ್ರಿ. ನನಗೆ ಯಾಕೋ ನೀವು ಅವ್ರನ್ನ ಎಲ್ಲಿಡ್ಬೇಕಲ್ಲಿ ಇಟ್ಟ ಚಲೋ ಅನ್ಸತ್ತೈತ್ರಿ. ಸರಿ ಚೆನ್ನಮ್ಮಜ್ಜಿ, ನೀನು ಇಷ್ಟು ನನಗೆ ಹೇಳಕತ್ತಿ ಅಂದರೆ ನೀ ಯಾವತ್ತೂ ನನಗೆ ಕೆಟ್ಟದ್ದು ಹೇಳಿಲ್ಲ. ಯಾವಾಗಲೂ ನಾನು ಒಳ್ಳೇದ ಬಯಸ್ತೀನಿ. ನೀನು ಇವತ್ತು ನೀ ಹಿಂಗೆ ಅನ್ನಕತ್ತಿ ಅಂದರೆ ಆಯ್ತು. ಇನ್ಮೇಲೆ ಆದರೂ ನಿನ್ನ ಮಾತಿಗೆ ಬೆಲೆ ಕೊಟ್ಟಾದರೂ ನಾನು ಹುಷಾರಾಗಿರ್ತೀನಿ. ಹೆಂಗಿರ್ಬೇಕು ಹಂಗೆ ಇರ್ತೀನಿ, ಆಯ್ತಾ? ಅಮ್ಮರೆ, ಹುಡುಗಿ ಕಡೆನೂ ಒಂಚೂರು ಲಕ್ಷ್ಯ ಇಲ್ರಿ. ನಾನು ಲಕ್ಷ್ಯ ಕೊಡೋದು, ನೀನು ಎಲ್ಲಿರ್ತೀನಿ? ನೀನು ಇಲ್ಲೇ ಇರ್ತೀಯಲ್ಲ. ಅಯ್ಯೋ, ಆಕೆ ನಿನ್ನಿಂದನೂ ಸುತ್ತಿರ್ತಾಳ, ನೀನು ಆಕೆ ಹಿಂದೆ ಸುತ್ತಿರ್ತಿ. ನಿಮ್ಮಿಬ್ಬರು ಎಲ್ಲಿದ್ರು ಒಂದೇ ಕಡೆ ಇರ್ತೀರಿ. ನನಗೆ ಯಾವ ಚಿಂತೆನೇ ಇಲ್ಲ, ನೀವಿಬ್ಬರು ಇದ್ರೆ ಸಾಕು ನನಗೆ. ಬಂದಿದ್ರಿ ಈಗ ಅವ್ರು ನಿಮ್ಮ ಚಗ ಅಡುಗೆ ಮನೆಯಾಗ ಬಂದು, ಅದನ್ನ ಹಂಗೆ ಮಾಡಂಗಿಲ್ಲ, ಇದನ್ನ ಹಿಂಗೆ ಮಾಡು, ಅದು ಯಾಕೆ ಮಾಡ್ತಿ, ಇದನ್ನ ಯಾಕೆ ಮಾಡ್ತಿ, ಇಂಥದ್ದು ಮಾಡು ಅಂಥದ್ದು ಮಾಡು ಅಂತಂದು ಒಂದು ಇಟ್ಟು ಉದ್ದ ಹೇಳೋಗ್ಯಾರಿ. ಕಾಪೆಲ್ಲನೇ ಹೆಚ್ಚಿಟ್ಟಿನಿ, ಬಡ ಒಗ್ಗರಣೆ ಹಾಕ್ಬೇಕು. ಇಲ್ಲಾಂದ್ರೆ ಮತ್ತೆ ಬಂದು ಮತ್ತೆ ಏನಾರ ಚುಚ್ಚು ಮಾತಾಡೋದು ಓದಾಡೋದು ಮಾಡ್ತಾರೆಪ್ಪ. ಅದಕ್ಕೆ ಮಾಡ್ತೀನಿ ತಗೋರಿ. ಊಟಕ್ಕೆ ಇದು ಚಿನ್ನಮ್ಮ ಎದ್ದಿಲ್ಲನ್ರಿ ಇನ್ನೂ ಇವತ್ತು? ಇವತ್ತು ಸಂಡೇ ಐತಲ್ಲ ಚಿನ್ನಮ್ಮಜ್ಜಿ, ಎಬ್ಸಿಲ್ಲಪ್ಪ. ಈಗ ಎಷ್ಟೊತ್ತಾಯ್ತಲ್ಲ, ನಾಷ್ಟ ಮಾಡ್ಬೇಕು. ಹುಡುಗಿ ಇಷ್ಟೊತ್ತಾಗ್ತಿದ್ದಿಲ್ಲದು, ಒಟ್ಟು ಎಬಿಸಿ ಬರ್ತಿಂತಾರೆ. ಎಬಿಸಿ ಬ್ರಷ್ ಮಾಡಿ ಸ್ನಾನ ಮಾಡಿಸ್ಕೊಂಡೆ ಕರ್ಕೊಂಬಂದ್ಬಿಟ್ರಿ. ನಾನು ಅಷ್ಟೊತ್ತಿಗೆ ಆಕೆಗೆ ಇಷ್ಟ ಅಲ್ಲ ಬೂಸ್ಟ್ ನಾ ಮಾಡಿ ರೆಡಿ ಇಟ್ಟಿರ್ತೀನಿ. ಸರಿ. ಯಪ್ಪ ದೇವ್ರೆ, ಇವ್ರನ್ನ ಕುಟುಂಬನ ದೇವ್ರೆ ಕಾಪಾಡಪ್ಪ ದೇವ್ರೆ. ಯಪ್ಪ, ನನಗೆ ಹೊಟ್ಟೆ ಬೇರೆ ಹತ್ಬಿಟ್ಟೈತೆ ನೋಡು. ಏನಾಗುತ್ತೋ ಏನೋ ಅಂತಂದು ದೇವ್ರೆ, ನಿನಗೆ ಜೋಡ್ದ ಹೊಡಿತನಪ್ಪ. ಇವ್ರ ಕುಟುಂಬಕ್ಕೆ ಯಾಕೆ ಕೆಟ್ಟ ಕಣ್ಣು ಬೀಳಾರ್ದಂಗೆ ರಚನೆ ಮಾಡಪ್ಪ.